ಕಾಲೇಜೆಲ್ಲ ಮುಗ್ದು 5-6 ವರ್ಷ ಆದ್ಮೇಲೆ ಮತ್ತೆ NSS ಕ್ಯಾಂಪಿಗೆ ಹೋಗಿದ್ದೆ ಮಾರೆ. ಹೆಲೋ ನಮಸ್ಕಾರ, ನಾನ್ ಕುಮಾರ್ ವಿಟ್ಲ. ಅಪರೂಪಕ್ಕೆ ಮಾಡೋ ಮಿನಿ ವ್ಲಾಗ್ಗೆ ನಿಮಗೆ ಸ್ವಾಗತ. ನಮ್ಮ ಮಂಗಳೂರಿನ ಕಾವೂರ್ನಲ್ಲಿರುವ ಸರ್ಕಾರಿ ಶಾಲೆಯಲ್ಲಿ NSS ವಾರ್ಷಿಕ ವಿಶೇಷ ಶಿಬಿರ ನಡೀತಾ ಇತ್ತು. ಸಮಾರೋಪ ಸಮಾರಂಭಕ್ಕೆ ನನ್ನನ್ನು ಕೂಡ ಅತಿಥಿಯಾಗಿ ಕರೆದಿದ್ರು. ಶಾಲೆಗೆ ಹೋಗ್ತಾ ಇದ್ದಂಗೆ ಒಂದು ರೀತಿಯ ಖುಷಿಯ ವಾತಾವರಣ ಇತ್ತು. ಕಾವೂರಿನ ಶಾಲೆ ಅದೆಷ್ಟು ಸುಂದರ ಅಂತ ಅನಿಸ್ತು. ಆಮೇಲೆ ಹೋಗ್ತಾ ಇದ್ದಂಗೆ ವಿದ್ಯಾರ್ಥಿಗಳು ಸ್ವಾಗತ ಮಾಡಿದ್ರು. ಒಳಗಡೆ ಹೋಗ್ತಾ ಇದ್ದಂಗೆ ಜ್ಯೂಸ್ ತಂದು ಕೊಟ್ರು. ಅತಿಥಿ ಸತ್ಕಾರವಂತೂ ತುಂಬಾನೇ ಖುಷಿ ಆಯ್ತು. ಆಹ್ವಾನಿತ ಅತಿಥಿಗಳಲ್ಲಿ ಅತಿ ಕಿರಿಯವನಾದ ನಾನೇನ್ ಮಾತಾಡ್ಲಿ ಅನ್ನುವಂತ ಗೊಂದಲದಲ್ಲೇ ಇದ್ದೆ. ಅದರ ನಡುವೆಯೂ ಕೂಡ ನನ್ನ ಜೀವನದಲ್ಲಿ NSS ನನಗೆ ಕಲಿಸಿದ ಪಾಠ ಮತ್ತು ಬದುಕಿನ ಮೌಲ್ಯಗಳ ಬಗ್ಗೆ ಮತ್ತು NSS ನಿಂದ ನಾನು ಕಲಿತು ನನ್ನ ಜೀವನದಲ್ಲಿ ಆದಂತಹ ಬದಲಾವಣೆಯ ಬಗ್ಗೆ ಒಂದಷ್ಟು ಮಾತುಗಳನ್ನ ನಾನು ಹಂಚಿಕೊಂಡೆ. ಖಂಡಿತ ನಾನು ಆಡಿದ ಮಾತುಗಳು ಅವರಿಗೆ ಪ್ರೇರಣೆ ಆಗುತ್ತೆ ಅನ್ನುವಂತ ನಂಬಿಕೆ ನನ್ನಲ್ಲಿದೆ. ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಬಹುಮಾನಗಳನ್ನ ವಿತರಿಸಲಿಕ್ಕಿತ್ತು. ಹಾಗೇನೆ ಅಲ್ಲಿದ್ದಂತ ಹಿರಿಯ ಅತಿಥಿಗಳ ಜೊತೆಯೂ ಒಂದಷ್ಟು ಮಾತುಕತೆಗಳನ್ನ ನಡೆಸಿ ಹಾಗೇನೆ ನಮ್ಮ ಕಾಲೇಜು ಮತ್ತು ಕಾವೂರು ಶಾಲೆಯ ಬಗ್ಗೆಯೂ ಕೂಡ ಒಂದಷ್ಟು ಮಾಹಿತಿಗಳನ್ನ ಪಡ್ಕೊಂಡೆ. ಅಲ್ಲಿದ್ದು ನಮ್ಮ ಮಂಗಳೂರಿನ ರಥಬೀದಿಯಲ್ಲಿರುವ ಡಾಕ್ಟರ್ ಪಿ ದಯಾನಂದ್ ಭಾಯ್ ಪಿ ಸತೀಶ್ ಭಾಯ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಶಿಬಿರಾರ್ಥಿಗಳು. ಕಾಲೇಜು ಅಷ್ಟೇ ಓದುವಂತ ಸಾಧನೆ ಮಾಡುವಂತ ಅದೆಷ್ಟೋ ವಿದ್ಯಾರ್ಥಿಗಳ ಬದುಕಿಗೆ ಸ್ಫೂರ್ತಿಯನ್ನ ನೀಡಿರುವಂತಹ ಕಾಲೇಜ್ ಆಗಿದೆ. ಇವಾಗ ಅಡ್ಮಿಷನ್ಸ್ ಓಪನ್ ಇದೆ. ಆದಷ್ಟು ಬೇಗ ಸೇರುವವರಿದ್ರೆ ಖಂಡಿತ ಈ ಕಾಲೇಜಿಗೆ ಸೇರಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಯಾಕಂದ್ರೆ ನನ್ನ ಜೀವನ ಬದಲಾಗಿದ್ದು ಈ ಕಾಲೇಜಿನಿಂದ. ಸುಮಾರಷ್ಟು ಪಠ್ಯೇತರ ಅವಕಾಶಗಳನ್ನ ಈ ಕಾಲೇಜು ನಮಗೆ ಒದಗಿಸ್ತದೆ. ಈಗಷ್ಟೇ PUC ಅನ್ನು ಮುಗಿಸಿದ ವಿದ್ಯಾರ್ಥಿಗಳಿದ್ರೆ ದಯವಿಟ್ಟು ಈ ರೀಲ್ ಅನ್ನ ಅವರಿಗೆ ಶೇರ್ ಮಾಡಿ. ಹಾಗೇನೆ ನೀವು ಕೂಡ NSS ವಾಲಂಟಿಯರ್ ಆಗಿದ್ರೆ ಮತ್ತು ನೀವು ಕೂಡ ಕಾಲೇಜಿನಲ್ಲಿರುವಾಗ NSS ನಲ್ಲಿ ಇದ್ದಂತ ಅನುಭವಗಳಿದ್ರೆ ಖಂಡಿತ ಈ ರೀಲ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಒಂದು ಸುಂದರ NSS ವಾರ್ಷಿಕ ವಿಶೇಷ ಶಿಬಿರದ ಅನುಭವದ ಜೊತೆ ಇವತ್ತಿನ ಮಿನಿ ವ್ಲಾಗ್ ಅನ್ನ ಎಂಡ್ ಮಾಡ್ತಾ ಇದ್ದೀನಿ. ನನ್ನನ್ನ ಆಹ್ವಾನಿಸಿದಂತ ಎಲ್ರಿಗೂ ಕೂಡ ಥ್ಯಾಂಕ್ ಯು, ಧನ್ಯವಾದ.